ದಾಂಧಲೆ ನಡೆಸಿದ್ದ ಡಿಕೆ ಬೆಂಬಲಿಗರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಡಿಕೆ ಜೈಲಿಗೆ ಹೋಗಿದ್ದಾಗ ರಾಮನಗರ ಜಿಲ್ಲೆಯಲ್ಲಿ ದಾಂಧಲೆ ಮಾಡಿದ್ರು. ಸಾತನೂರು, ಕೋಡಿಹಳ್ಳಿ ಸೇರಿ ವಿವಿಧ ಠಾಣೆಗಳಲ್ಲಿದ್ದ ಕೇಸ್ಗಳು ವಾಪಸ್. ದಾಂಧಲೆ ನಡೆಸಿದ್ದ ಡಿಕೆ ಬೆಂಬಲಿಗರ ಪ್ರಕರಣವೂ ಕೂಡ ಖಲಾಸ್. ಡಿಕೆ ಜೈಲಿಗೆ ಹೋಗಿದ್ದಾಗ ರಾಮನಗರ ಜಿಲ್ಲೆಯಲ್ಲಿ ದಾಂಧಲೆ ಮಾಡಿದ್ರು. ಸಾತನೂರು, ಕೋಡಿಹಳ್ಳಿ ಸೇರಿ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಕೇಸ್ಗಳದು. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಡಿಕೆ ಬೆಂಬಲಿಗರ 10 ಕೇಸ್ ಹಿಂಪಡೆದು ಸರ್ಕಾರದ ರಿಲೀಫ್. ಇದು ಗ್ಯಾರಂಟಿ ಸರ್ಕಾರ ಅಷ್ಟೇ ಅಲ್ಲ, ಇದು ಕ್ಲೀನ್ ಚಿಟ್ ಸರ್ಕಾರ. ಹವಾಲಾ ಹಣ ಅಂತ ಹೇಳಿ ಹಿಂದೆ ನಾವು ಕೇಳಿಸ್ಕೊತಾ ಇದ್ವಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಶಕ್ಕೆ ಪಡೆದು ಅದಾದ ನಂತರ ಭಾರತದ ತಿಹಾರ್ ಜೈಲಿನಲ್ಲೂ ಇದ್ರು ಡಿಕೆ ಶಿವಕುಮಾರ್. ಅವರ ವಿರುದ್ಧ ಹವಾಲಾನು ಕೇಳಿಬಂದಿತ್ತು ಆರೋಪ, ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪವೂ ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಸಾಮ್ರಾಟನನ್ನ ನೀವು ಬಂಧನ ಮಾಡಬಾರದು ಅಂತ ಹೇಳಿ ರಾಮನಗರದಲ್ಲಿ ಒಂದಷ್ಟು ಕಿಡಿಗೇಡಿಗಳು ದಾಂಧಲೆ ಮಾಡಿದ್ರು. ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಮೇಲೆ ಕಲ್ಲು ತೂರಾಟ, ಸಾರ್ವಜನಿಕ ಆಸ್ತಿಗಳ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಕಿಡಿಗೇಡಿಗಳಾಗಿದ್ರು ಅವರು. ಅವ್ರ ವಿರುದ್ಧ ಸಾತನೂರು, ಕೋಡಿಹಳ್ಳಿ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಗಳಿಗೂ ಕೂಡ ನೀವು ಶಾಶ್ವತ ರಿಲೀಫ್ ಅನ್ನು ಕೊಡ್ತೀರಿ ಅನ್ನೋದಾದ್ರೆ ನೀವು ರವಾನಿಸ್ತಾ ಇರುವಂತಹ ಸಂದೇಶ ಏನು? ವಿಪಕ್ಷದವರು ಮುಗಿಬೀಳೋ ಸಾಧ್ಯತೆಗಳಿದಾವೆ. ಬಿಡಿ, ಇಲ್ಲಿ ವಿಪಕ್ಷದವರ ಪಾತ್ರನೂ ಇದೆ, ಅವರ ಒಂದಷ್ಟು ಪ್ರಕರಣಗಳು ಕೂಡ ಇದಾವೆ. ಸಾತನೂರು, ಕೋಡಿಹಳ್ಳಿ ಸೇರಿ ವಿವಿಧ ಠಾಣೆಗಳಲ್ಲಿದ್ದಂತಹ ಕೇಸ್ ವಾಪಸ್. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರಿಂದ ದಾಂಧಲೆ ಆಗಿತ್ತು. ಆ ವಿಚಾರ ಕೇಸ್ ಕೂಡ ದಾಖಲಾಗಿತ್ತು. ಆ ಕೇಸ್ಗಳಿಗೂ ಈಗ ಒಂದು ಫೈನಲ್ ಟಚ್ ಕೊಡಲಾಗಿದೆ. ಇದು ಗ್ಯಾರಂಟಿ ಸರ್ಕಾರ ಅಷ್ಟೇ ಅಲ್ಲ, ಕ್ಲೀನ್ ಚಿಟ್ ಸರ್ಕಾರ. ದಾಂಧಲೆ ನಡೆಸಿದ್ದ ಡಿಕೆ ಬೆಂಬಲಿಗರಿಗೆ ಕ್ಲೀನ್ ಚಿಟ್ಟು. ಉಪಮುಖ್ಯಮಂತ್ರಿಯ ಬೆಂಬಲಿಗರು ಏನು ಬೇಕಾದರೂ ಮಾಡಬಹುದು ಅನ್ನೋ ಸಂದೇಶ ಸಾರ್ತಿದ್ದೀರಾ? ಕಾನೂನು ಸುವ್ಯವಸ್ಥೆ ರಾಜಕಾರಣಿಗಳ ಫ್ಲೆಕ್ಸಿಬಲ್ ಮೆಟೀರಿಯಲ್ ಆಗಬಾರ್ದು. ನಿಮಗೆ ಹೆಂಗ ಬೇಕೋ ಹಂಗೆ ಬಗ್ಗಿಸ್ಕೊಳ್ಳಕ್ಕೆ ಕಬ್ಡಾನ ಕಾಯಿಸಿ ಬಗ್ಗಿಸ್ತಾರೆ ನೋಡಿ, ಹಂಗಾಗಬಾರ್ದು ಕಾನೂನು ಸುವ್ಯವಸ್ಥೆ. ನಿಮ್ಮ ಸ್ವಾರ್ಥ ತೆವಲಿಗೆ ಫ್ಲೆಕ್ಸಿಬಲ್ ಮಟೀರಿಯಲ್ ಆಗಬಾರ್ದು ರಾಜ್ಯದ ಲಾ ಅಂಡ್ ಆರ್ಡರ್. ಯಾವ ಸಂದೇಶ ಕೊಡ್ತಾ ಇದ್ದೀರಿ ರಾಜ್ಯದ ಜನರಿಗೆ? ಹಾಗಾದ್ರೆ ಈ ಒಂದು ವಿಚಾರ. ಸೊ ಇನ್ನು ಸಚಿವ ಶಿವಾನಂದ ಪಾಟೀಲ್ಗೂ ರಿಲೀಫ್ ಕೊಟ್ಟ ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.